ಎಲ್ಲರಿಗೂ ನಮಸ್ಕಾರ. ತೇಜಸ್ವಿ ನಾಗಲಿಂಗಸ್ವಾಮಿ ಮಾತಾಡ್ತಾ ಇದ್ದೀನಿ, ಕನ್ನಡ ಚಳವಳಿಗಾರ. ಏನು ಕೆಲವು ತಿಂಗಳುಗಳಿಂದ ಮೈಸೂರು ಸಿಟಿ ಶಾಂತವಾಗಿತ್ತು. ಏನು ಮತ್ತೆ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಒಂದು ವ್ಯಕ್ತಿ ಮೇಲೆ ಕಲ್ಲೆತ್ತಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ನಾನು ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದೀನಿ, ಯಾರು ರೌಡಿ ಶೀಟರ್ಗಳಿದ್ದಾರೆ ಮತ್ತು ಯಾರು ಅವರ ಸಹಚರಗಳಿದ್ದಾರೆ ಅವ್ರ ಮೇಲೆ ಸೂಕ್ಷ್ಮವಾಗಿ ನೀವು ಗಮನ ಹರಿಸಬೇಕು. ಅವರ ಚಲನವಲನಗಳ ಮೇಲೆ ನಿಗಾ ವಹಿಸಬೇಕು. ಏನು ಮೈಸೂರಿನಲ್ಲಿ ಶಾಂತಿಯ ನಗರಿ, ನಿವೃತ್ತಿಗರ ಸ್ವರ್ಗ ಅಂತೆಲ್ಲ ಹೆಸರಿದೆ. ಏನು ನಾವು ಕಳೆದ ಕೆಲವು ತಿಂಗಳುಗಳಿಂದ ನೋಡಿದ್ದು ಡ್ರಗ್ಸ್ ಆಗಲಿ ಮತ್ತು ಇನ್ನೊಂದು ವಿಚಾರಗಳಲ್ಲಿ ಮೈಸೂರು ಹೆಸರುವಾಸಿಯಾಗಿತ್ತು. ಅದನ್ನೆಲ್ಲ ನಮ್ಮ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ನಿಭಾಯಿಸಿ ಅದನ್ನೆಲ್ಲ ಕಡಿವಾಣ ಹಾಕಿದ್ದಾರೆ. ಆದರೆ ಈ ರೌಡಿ ಆ್ಯಕ್ಟಿವಿಟೀಸ್ ಮಾತ್ರ ಪದೇ ಪದೇ ರೀತಿ ಕೊಲೆಗಳಾಗೋ ಮುಖಾಂತರ, ಘರ್ಷಣೆಗಳಾಗೋ ಮುಖಾಂತರ ಮತ್ತೆ ನಗರದಲ್ಲಿ ನಡೀತಾ ಇದೆ. ಇದನ್ನು ಶಾಶ್ವತವಾಗಿ ನಮ್ಮ ಪೊಲೀಸ್ ಇಲಾಖೆ ಬಗೆಹರಿಸಬೇಕು. ನಮಗೆಲ್ಲ ಒಂದು ರೀತಿ ಅನಿಸುತ್ತೆ, ನಮ್ಮ ರಾಜಕಾರಣಿಗಳು ನಮ್ಮ ಮೈಸೂರು ನಗರ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡ್ತಾಯಿಲ್ಲ ಅಂತ. ನಾನು ನಮ್ಮ ರಾಜಕೀಯದವ್ರಿಗೂ ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಮುಖಂಡರುಗಳಿದ್ದಾರೆ, ನೀವು ಇಂಥ ವಿಚಾರದಲ್ಲಿ ಯಾರು ಈ ರೀತಿ ಗುಂಡಾಗಿರಿ ಮಾಡ್ತಾರೆ ಮತ್ತು ಅಂಥವ್ರ ಮೇಲೆ ನೀವು ಸಪೋರ್ಟ್ ಮಾಡಬೇಡಿ. ನಮ್ಮ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ. ಯಾರು ಸಮಾಜಘಾತಕ ಶಕ್ತಿಗಳಿದ್ದಾರೆ ಅವ್ರನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದೆ. ಅವ್ರಿಗೆ ನೀವು ಸ್ವತಂತ್ರ ಕೊಟ್ಟಾಗ ಇಂಥ ಯಾವುದೇ ರೌಡಿಗಳು ಕೂಡ ಬಾಲ ಬಿತ್ತಿದಿರಂಗೆ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾರೆ. ಏನಿವತ್ತು ನೋಡಿದೆ, ಅದು ಏನು ಕಾಡು ಚಾಮುಂಡಿ ಬೆಟ್ಟದ ಕೆಳಗಡೆ ತಲೆ ಮೇಲೆ ಕಲ್ಲ ಎತ್ತಾಕಿ ಸಾಯಿಸಿದ್ದಾರೆ ಆ ವ್ಯಕ್ತಿನ. ಕೂಡಲೇ ಯಾರು ಆ ಘಟನೆ ಮಾಡಿದ್ದಾರೆ ಅಂತ ದುಷ್ಕೃತ್ಯನ ಅವ್ರನ್ನ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು. ಮತ್ತು ಈ ರೀತಿ ಘಟನೆಗಳಾಗದಿರೋ ರೀತಿ ಅವ್ರಿಗೆ ತಕ್ಕ ಕಠಿಣ ಶಿಕ್ಷೆ ಕೊಡಬೇಕು. ನಮಗೆ ವಿಶ್ವಾಸ ಇದೆ, ನಮ್ಮ ನಗರ ಪೊಲೀಸರವರು ಈ ರೀತಿ ಘಟನೆಗಳನ್ನ ತಡೀತಾರೆ, ಶಾಂತಿ ಸುವ್ಯವಸ್ಥೆ ಕಾಪಾಡ್ತಾರೆ ಮೈಸೂರು ನಗರದಲ್ಲಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಯಾರ್ಯಾರು ಈ ರೀತಿ ಗೂಂಡಾಗಿರಿ ಮಾಡ್ತಾರೆ, ರೌಡಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅವ್ರನ್ನೆಲ್ಲ ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಏನು ಹೆಚ್ಚು ಯಾರ್ಯಾರು ಜನಗಳಿಗೆ ಎದುರಿಸ್ತಿರ್ತಾರೆ, ಹೆಚ್ಚಾಗಿ ಪ್ರಕರಣಗಳಿರುತ್ತವೆ ಅಂಥವ್ರನ್ನ ನಮ್ಮ ಜಿಲ್ಲೆಯಿಂದನೇ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ.